ಭಾರತದಲ್ಲಿ ಎಚ್ಎಂಪಿವಿ ಸೋಂಕಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಗುಜರಾತ್ನಲ್ಲಿ 1, ಕರ್ನಾಟಕದಲ್ಲಿ 2 ಪ್ರಕರಣ ಕಂಡು ಬಂದಿದೆ. ಸೋಂಕಿನ ಆತಂಕದ ಬೆನ್ನಲ್ಲೇ ಸಿದ್ದು ಸರ್ಕಾರ ಫುಲ್ ಅಲರ್ಟ್ ಆಗಿರುವಂತದ್ದು. ಕೋವಿಡ್ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇಡೀ ದೇಶವನ್ನ ಕಾಡಿತ್ತು ಅನ್ನುವಂಥದ್ದು ಗೊತ್ತಿದೆ. ಈಗ ಭಾರತ ದೇಶದಲ್ಲಿ ಒಟ್ಟು 3 ಸೋಂಕಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಗುಜರಾತ್ನಲ್ಲಿ 1 ಇದ್ರೆ ಕರ್ನಾಟಕದಲ್ಲಿ ಈ 2 ಪ್ರಕರಣ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದು ಸರ್ಕಾರ ಅಲರ್ಟ್ ಆಗಿದೆ. ಮುಂಜಾಗ್ರತಾ ಕ್ರಮಗಳ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ. ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳೊಟ್ಟಿಗೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿ ಆರೋಗ್ಯ ಸೌಧದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಒಟ್ಟಿಗೆ ತುರ್ತು ಮೀಟಿಂಗ್ ಅನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಯಾಕಂದ್ರೆ 2019-20 ಸಮಯದಲ್ಲಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಆಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಸರ್ಕಾರಕ್ಕೆ ಕೆಟ್ಟ ಹೆಸರು ಕೂಡ ಬಂದಿತ್ತು. ಈಗ ಕಡಿಮೆ ವೈರಸ್ ಸೋಂಕಿತರ ಸಂಖ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಬೇಕಾಗಿದೆ. Report has come out that this is the first case of HMPV in India, which is not true, because HMPV is an existing virus and certain percentage of people do get affected by this virus, and it is not something new. And the baby, the child that has got affected, has got no travel history, and they're all local people. They're not coming from China or Malaysia or some other country. So I do not think there's any connection to that. China's outbreak is, they are saying, is a new variant of HMPV. So that is what they are saying. We don't have the full details, and the government of India is yet to provide any full details to us. And maybe they are also trying to get more information. So if that could be a new strain of a HMPV which there is there in China. But HMPV is something which is already there it's been there for a long time, and it causes common symptoms like cold and maybe flu and cough, and then it's a self-limiting virus, so it goes away after some time. And I don't think we should be calling it the first case. That is a wrong way of reporting. I don't think we should be simply testing when, unnecessary. How many, for every person with cold and cough, if you start testing, then what is the use of to find out the strain of this? But this is our own. These are all local strains which have been there. Whether China, we should also first know what is the strain that is there in China. That information has to come. So whether do they have it or not, I do not know. So let us see. I think maybe I can give you more clarity after the meeting gets over, and I will not want to blame anybody. ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈಗಾಗಲೇ ಸೋಂಕಿನ ಸಂಖ್ಯೆ 2 ಆದ ನಂತರ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಯಾಕಂದ್ರೆ ಚಿಕ್ಕದು ಅಂತ ಕೈ ಕಟ್ಟಿ ಕೂತ್ರೆ ಮುಂದೆ ದೊಡ್ಡ ಅನಾಹುತ ಸಂಭವಿಸಬಹುದು. ಅದಕ್ಕೆ ಎಕ್ಸಾಂಪಲ್ ನಾವು ಕೋವಿಡ್ ಪ್ರಕರಣ ನೋಡಿದೀವಿ. ಸೊ ಹೇಗಿದೆ ಒಂದು ಕಡೆ ಆರೋಗ್ಯ ಇಲಾಖೆಯಿಂದ ಸರ್ಕಾರದ ವಿಚಾರವಾಗಿ ನೋಡೋದಾದ್ರೆ ಆ ಅಲರ್ಟ್ನೆಸ್ ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಈಗಾಗಲೇ ಒಂದ್ ಕಡೆ ಏನು HMP ಅಂತಕ್ಕಂಥ ವೈರಸ್ ಏನು ಒಂದು ಹರಡ್ತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿಯೇ 2 ಪ್ರಕರಣಗಳು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ 1 ಮಗು ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಮಗು ಅದು ಈಗಾಗಲೇ ಚಿಕಿತ್ಸೆ ಕೂಡ ಪಡಿತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಗುಜರಾತ್ನಲ್ಲೂ ಕೂಡ ಈ ಸೋಂಕು ಪತ್ತೆ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಮೊದಲಿಗೆ 1-2 ಇರ್ತಕ್ಕಂಥ ಪ್ರಕರಣಗಳು ಮತ್ತೆ ಹೆಚ್ಚಾಗುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಇದರ ಮುನ್ನೆಚ್ಚರ ಕ್ರಮ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಸಾಕಷ್ಟು ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಇವತ್ತು ಸಭೆಯನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಆರೋಗ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಆರೋಗ್ಯ ಸೌಧದಲ್ಲಿ ಕೂಡ ಹಿರಿಯ ಒಂದು ವೈದ್ಯಾಧಿಕಾರಿಗಳು ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ತಜ್ಞರ ಜೊತೆ ಕೂಡ ಇವತ್ತು ಸಭೆ ಕೂಡ ಈಗ ನಡೀತಾ ಇದೆ. ಪ್ರಮುಖವಾಗಿ ರೂಪ, ವೈರಸ್
ವೈರಸ್ ಅಂತಕ್ಕಂಥದ್ದು, ಇದಕ್ಕೆ ಲಕ್ಷಣಗಳು ಏನು ಅನ್ನುವಂಥದ್ದು, ಉಸಿರಾಟದ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಇರತಕ್ಕಂತ ಮಕ್ಕಳಿಗೆ ಇದು ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಆದ್ರೆ ಇದು ವೈರಸ್ ನ ಒಂದು ಹಿನ್ನೆಲೆ ಏನು, ಮತ್ತೆ ಇದಕ್ಕೆ ಬರ್ಲಿಕ್ಕೆ ಕಾರಣಗಳೇನು, ಮತ್ತೆ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳಿದಾವೆ, ಮತ್ತೆ ಈ ವೈರಸ್ ಎಲ್ಲಿಂದ ಯಾವ ರೀತಿಯಾಗಿ ಬಂತು ಅನ್ನುವಂತ ನಿಟ್ಟಿನಲ್ಲಿ ಸಮಗ್ರವಾಗಿರ್ತಕ್ಕಂಥ ಇದರ ಮೊದಲ ಸಭೆ ಇವತ್ತು ಏನು ಗುಂಡ್ರಾವ್ ಅವರು ನಡೆಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ತಜ್ಞರ ಯಾವ ರೀತಿಯ ಸಲಹೆ ಕೊಡ್ತಾರೆ, ಮತ್ತೆ ಯಾಕಂತಂದ್ರೆ ಒಂದ್ ಕಡೆ ರಾಜ್ಯದಲ್ಲಿ ಕೋವಿಡ್ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹಾಗಾಗಿ ಇಂಥ ಸೋಂಕುಗಳಿಗೆ ಒಂದಿಷ್ಟು ಗಾಬರಿ ಆಗುವಂತದ್ದು ಸಹಜವಾಗಿ. ಹಾಗಾಗಿ ರಾಜ್ಯದ ಜನತೆ ಕೂಡ ಅವರಿಗೆ ಕೂಡ ಒಂದು ಮುಂಜಾಗ್ರತಾ ಕ್ರಮ ಕೂಡ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಆರೋಗ್ಯ ಇಲಾಖೆ ಅದನ್ನ ಮಾರ್ಗಸೂಚಿಗಳನ್ನ ಹೊರಡಿಸಬೇಕಾಗುತ್ತೆ. ಹಾಗಾಗಿ ಈ ಬಗ್ಗೆ ಜನರಿಗೆ ಹೆಚ್ಚು ಆತಂಕ ಬೇಡ ಅನ್ನುವಂಥದ್ದು ಆರೋಗ್ಯ ಸಚಿವರ ಮಾತು. ಹಾಗಾಗಿ ಇವತ್ತು ಸಭೆ ನಡೆಸಿ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ತಜ್ಞರು ಏನೆಲ್ಲ ಒಂದು ಸಲಹೆಗಳನ್ನ ಕೊಡ್ತಾರೆ, ಏನೆಲ್ಲ ಮಾಡಬಹುದು, ಜನರಿಗೆ ಏನೇ ಆಗ್ಬಹುದು ಅನ್ನುವಂತ ಎಲ್ಲವನ್ನು ಕೂಡ ಸಲಹೆ ಕೊಡ್ತಾರೆ. ಅವ್ರು ಸಲಹೆ ಕೊಟ್ಟ ಬಳಿಕ ಏನು ಒಂದು ಆರೋಗ್ಯ ಇಲಾಖೆ ಆದೇಶವನ್ನು ಕೊಡಬೇಕು, ಏನು ಜನರಿಗೆ ಒಂದು ಸಲಹೆಗಳನ್ನ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಮಾರ್ಗಸೂಚಿಗಳನ್ನ ಏನು ಹೊರಡಿಸಬೇಕು ಅನ್ನುವಂಥದ್ದು, ಮತ್ತೆ ಈಗ ಸೋಂಕಿಗೆ ಏನೆಲ್ಲ ತಯಾರಿಗಳು ನಡೆಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಲಾಗುತ್ತೆ. ರೂಪಾ, ಎಸ್, ಇದ್ರ ಜೊತೆಗೆ ಬಸವರಾಜ್ ನೋಡಿ, 2019-20 ಸಮಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಕೋವಿಡ್ ಅನ್ನ ನಿಭಾಯಿಸುವಲ್ಲಿ ವಿಫಲ ಆಯಿತು. ಸಾಕಷ್ಟು ಜನ ಸಾವನ್ನಪ್ಪಿದ್ರು, ಎಷ್ಟೋ ಜನ ತಂದೆ ತಾಯಿ ಮಕ್ಕಳು ಈ ರೀತಿಯಾಗಿ ಸಂಬಂಧಿಕರನ್ನ ಕಳೆದುಕೊಂಡ್ರು. ಆದ್ರೆ ಯಾವ ಒಂದು ಅಂದ್ರೆ ಬೇರೆ ದೇಶದ, ಅದು ಕೂಡ ಚೀನಾ ದೇಶದ ವೈರಸ್ ಅನ್ನ ನಾವು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದು ಕೂಡ ಅಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದ್ಯಾವುದು ಕೂಡ ಬರಬಾರ್ದು ಅಂತಲೇ ಈಗಲೇ ಫುಲ್ ಅಲರ್ಟ್ ಆಗಿದೆ. ಖಂಡಿತ ಪವಿತ್ರ, ಹಿಂದೆ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಆ ಒಂದು ಕೋವಿಡ್ ನ ಅಲೆ ಏನಿದೆ, ಸಾಕಷ್ಟು ಜನರ ಜೀವನವನ್ನೇ ತತ್ತರಿಸಿ ಹೋಗುವಂತಹ ಒಂದು ರೀತಿಯಲ್ಲಿ ಕೂಡ ಅದು ನಡೆದಿರ್ತಕ್ಕಂಥ ಘಟನೆಗಳು. ಸಾಕಷ್ಟು ಜನರು ಕೂಡ ಅದರ ಏನು ಅದನ್ನ ಅನುಭವಿಸಬೇಕು ಎಲ್ಲವನ್ನು ಘಟನೆಗಳನ್ನ ಅನುಭವಿಸಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಅಲ್ಲಿ ಒಂದಿಷ್ಟು ಅದನ್ನ ನಿಯಂತ್ರಣ ಮಾಡಲು ವಿಫಲವಾಯಿತು ಅನ್ನುವಂತ ಆರೋಪ ಇದೆ. ಮತ್ತೆ ಅಲ್ಲಿ ಸ್ಕ್ಯಾಮ್ಗಳು ಕೂಡ ಆದವು ಅನ್ನುವಂಥದ್ದು ಸಾಕಷ್ಟು ಆರೋಪಗಳಿದಾವೆ. ಹಾಗಾಗಿ ಇವ್ಯಾವ ಆರೋಪಗಳಿಗೂ ಕೂಡ ಒಂದು ಗುರಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗ ಮುಂಜಾಗ್ರತಾ ಕ್ರಮವಾಗಿ ಏನ್ ಸೋಂಕು ಪತ್ತೆ ಆಗಿದೆ, ಒಂದ್ ಕಡೆ ಈಗ ಪ್ರಕರಣಗಳೇನು 2 ಪ್ರಕರಣಗಳು ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆ ಎಚ್ಚರಿಕೆಯಿಂದಲೇ ಇದನ್ನ ನಾವು ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಸ್ವಲ್ಪ ಇರುವಂತ ನಿಟ್ಟಿನಲ್ಲಿ ನಾವು ಇದರ ಲಕ್ಷಣಗಳೇನು, ಇದಕ್ಕೆ ಬರ್ಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದು ನಾವು ನೋಡ್ಕೊಂಡ್ರೆ ಅದು ಮುಂದಿನ ನಮ್ಗೆ ಸುರಕ್ಷತೆ ಆಗಿರ್ಲಿಕ್ಕೆ ಕಾರಣ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಮೊದಲ ಸಭೆಯನ್ನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡ್ರಾ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ರೂಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.